ನಮಸ್ತೆ ಪ್ರಿಯ ವೀಕ್ಷಕರೇ, ಇವತ್ತಿನ ವಿಷಯ ಗ್ಯಾಸ್ಟ್ರಿಕ್. ವೀಕ್ಷಕರೇ, ಗ್ಯಾಸ್ಟ್ರಿಕ್ ಇಲ್ಲದೆ ಇರೋಂತಹ ಮನುಷ್ಯ ಭೂಮಿ ಮೇಲೆ ಇಲ್ಲೇ ಇಲ್ಲ. ಮನುಷ್ಯ ಯಾಕೆ, ಪ್ರಾಣಿಗೂ ಗ್ಯಾಸ್ಟ್ರಿಕ್, ದನ ಕರುಗಳಿಗೂ, ಮನೇಲಿ ಸಾಕಿರೋಂತಹ ಬೆಕ್ಕುಗಳಿಗೂ ನಾಯಿಗಳಿಗೂ ಕೂಡ ಗ್ಯಾಸ್ಟ್ರಿಕ್. ಯಾರಿಗೆ ಗ್ಯಾಸ್ಟ್ರಿಕ್ ಇಲ್ಲ ಗೊತ್ತಾ? ಯಾರು ಕಾಡಲ್ಲದಾರೆ, ಅರ್ಥಾತ್ ಮನುಷ್ಯ ಹಾಕೋದನ್ನು ಯಾವ ತಿನ್ನಲ್ಲ, ಅರ್ಥಾತ್ ಸ್ವಚ್ಛಂದವಾಗಿ ಕಾಡಲ್ಲಿ ಸಿಗೋದನ್ನು ತಿನ್ಕೊಂಡು ಬದುಕಾವಲ್ಲ, ಅವಕ್ಕೆ ಮಾತ್ರ ಗ್ಯಾಸ್ಟ್ರಿಕ್ ಇಲ್ಲ. ಮನುಷ್ಯ ಮಾಡ್ಕೊಂಡು ತಿನ್ನೋದ್ರಿಂದನೂ ಗ್ಯಾಸ್ಟ್ರಿಕ್ ಬರುತ್ತೆ. ಮನುಷ್ಯ ಮಾಡಿದ್ದನ್ನು ತಿನ್ನೋ ಅಂತಹ ಬೆಕ್ಕು ನಾಯಿಗಳಿಗೂ ಕೂಡ ಗ್ಯಾಸ್ಟ್ರಿಕ್ ಬರುತ್ತೆ. ಮನುಷ್ಯ ಮಾಡಿದ್ದನ್ನು ತಿನ್ನೋ ಅಂತಹ ಆನೆಗಳು, ಮಠದಲ್ಲಿರೋ ಅಂತಹ ಆನೆಗಳಿಗೂ ಗ್ಯಾಸ್ಟ್ರಿಕ್ಕು. ಮೊನ್ನೆ ಒಬ್ಬರು ವೆಟರ್ನರಿ ಡಾಕ್ಟರ್ ಹೇಳಿಸಿದ್ರು, ಆನೆಗೂ ಕೂಡ ಗ್ಯಾಸ್ಟ್ರಿಕ್ ಸರ್. ಯಾಕೆ? ಮಠದಲ್ಲಿ ಮನುಷ್ಯ ಮಾಡಿ ಹಾಕ್ತಾನಲ್ಲ, ಅದಕ್ಕೆ ಆಹಾರನ ಎಲ್ಲ ಪ್ರಾಣಿ ಪಕ್ಷಿಗಳು ಯಾವುದೆಲ್ಲ ಮನುಷ್ಯನ ಸಂಪರ್ಕದಲ್ಲಿರ್ತದೆ ಅವೆಲ್ಲಕ್ಕೂ ಗ್ಯಾಸ್ಟ್ರಿಕ್ಕಿಗೆ ಆ ಔಷಧಿ ತಗೊಂಡೆ. ಅವರು ಮುಖಗಳೇ ನೋಡೋಕ್ಕಾಗಲ್ಲ ವೀಕ್ಷಕರೇ, ಯಪ್ಪ ಅಂತಿರ್ತಾರೆ. ನಾನು ಮುಖ ಫೇಸ್ ಎಕ್ಸ್ಪ್ರೆಷನ್ ತೋರಿಸಿದ್ದೀನಿ ನೋಡ್ರಿ, ಈ ಕಿವುಚ್ಕೊಂಡಿರ್ತಾರೆ. ಹಳ್ಳೆಣ್ಣೆ ಕುಡ್ದಾರ ಮುಖ ಆಗಿರ್ತದೆ ಗ್ಯಾಸ್ಟ್ರಿಕ್ನ. ಅವರು ನಮ್ಮ ಕ್ಲಿನಿಕಲ್ಲಿ ಬರ್ತಿದ್ದಂಗೆ ಹೇಳ್ತೀನಿ ಗ್ಯಾಸ್ಟ್ರಿಕ್ಕಾ ಅಂತ ಕೇಳ್ತೀನಿ. ಒಳಗೇನು ಎಂಟ್ರಿ ಆಗ್ತಿರ್ತಾರೆ, ಗ್ಯಾಸ್ಟ್ರಿಕ್ಕಾ ಅಂತ ಕೇಳ್ತೀವಿ. ಅವ್ರ ಮುಖಗಳು ನೋಡಿದ್ರೇ ಅಷ್ಟು ಹಿಂಸೆ, ಅಷ್ಟು ತೊಳಲಾಟ, ಅಷ್ಟು ಬೇಜಾರು, ಬೇಸತ್ತು ಬಿಟ್ಟಿರ್ತಾರೆ ಜೀವನದಲ್ಲಿ ಗ್ಯಾಸ್ಟ್ರಿಕ್ಕಿಂದ. ಹೇಳಂಗಿಲ್ಲ, ಅನುಭವಿಸಂಗಿಲ್ಲ. ವೀಕ್ಷಕರೇ, ಅಂಥವರು ಎಲ್ಲ ರೀತಿ ಔಷಧಿ ತಗೊಂಡಾತು, ಎಲ್ಲ ರೀತಿ ಕಷಾಯ ತಗೊಂಡೆ, ಪಂಚಕರ್ಮ ಮಾಡಿಸ್ಕೊಂಡೆ ಸಾರ್ ಅಂತಲೂ ಹೇಳ್ತಾರೆ. ವಮನ ಮಾಡಿಸಿದ್ರು, ವಾಂತಿ ಮಾಡಿಸಿದ್ರು ಹೋಗಲಿಲ್ಲ, ಬೇದಿ ಕೊಟ್ಟರು, ವಿರೇಚನ ಮಾಡಿಸಿದ್ರು ಹೋಗಲಿಲ್ಲ, ಬಸ್ತಿ ಮಾಡಿದ್ರು ಹೋಗಲಿಲ್ಲ, ಏನು ಮಾಡಿದರೂ ಹೋಗಲಿಲ್ಲ. ಅಂಥವ್ರಿಗೆ ದಿ ಬೆಸ್ಟ್ ಮೆಡಿಸಿನ್, ವಿತೌಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು, ದಿ ಬೆಸ್ಟ್ ಚಿಕಿತ್ಸೆ ನಾಭಿ ಚಿಕಿತ್ಸೆ. ಅಫ್ಕೋರ್ಸ್ ನಾಭಿ ಚಿಕಿತ್ಸೆ ವರ್ಕ್ಸ್ ಎಕ್ಸಲೆಂಟ್ಲಿ. ನಾಭಿ ಚಿಕಿತ್ಸೆಯನ್ನು ತಗೊಳ್ಳೋಕ್ಕೆ ನಾಭಿ ಚಿಕಿತ್ಸಕರಿಲ್ಲಲ್ಲ ಸರ್ ನಮ್ಮ ಹತ್ರ, ಬೇಜಾರು ಪಡಬೇಡ್ರಿ. ನಾಭಿ ಚಿಕಿತ್ಸೆ ಮತ್ತು ಮರ್ಮ ಚಿಕಿತ್ಸೆ ಇಲ್ಲಲ್ಲ ಸರ್, ಎಲ್ಲಿ ತಗೊಳ್ಳಿ, ಬೇಜಾರು ಪಡಬೇಡ್ರಿ. ಮರ್ಮ ಚಿಕಿತ್ಸೆ ಮತ್ತು ನಾಭಿ ಚಿಕಿತ್ಸೆಯ ಮಿಶ್ರಣದ ಒಂದು ಟೆಕ್ನಿಕ್ಕು ನೀವೇ ಮಾಡ್ಕೋಬೋದು, ಮನೆಯಲ್ಲೇ ಮಾಡ್ಕೋಬೋದು. ಯಾವುದೇ ರೀತಿಯ ಔಷಧಿಗಳು ಬೇಕಾಗಿಲ್ಲ, ಪಂಚಕರ್ಮ ಬೇಕಾಗಿಲ್ಲ, ಏನೇನೂ ಬೇಕಾಗಿಲ್ಲ. ಹೆಂಗೆ ವೀಕ್ಷಕರೇ? ಆ ನಾಭಿ ಚಿಕಿತ್ಸೆ ಮತ್ತು ಮರ್ಮ ಚಿಕಿತ್ಸೆಯ ಒಂದು ಪಾಯಿಂಟ್ ಯಾವುದು ಗೊತ್ತು ವೀಕ್ಷಕರೇ? ದಯವಿಟ್ಟು ತಪ್ಪು ತಿಳಿಬೇಡಿ, ಕಾಲಿ ಮೇಲೆ ಕಾಲು ಹಾಕಿದ್ದೀನಿ. ವೀಕ್ಷಕರೇ, ನಿಮ್ಮ ಹೆಬ್ಬೆರಡು, ಅದರಲ್ಲೂ ಕೂಡ ಎಡ ಹೆಬ್ಬೆರಳಿನ ಬುಡಕ್ಕೆ ಈ ಭಾಗದಲ್ಲಿ ಇದೇನು ಜಾಯಿಂಟ್ ಆಗ್ತದಲ್ಲ, ಆ ಭಾಗ, ತುದಿಯಲ್ಲ, ಆ ಜಾಯಿಂಟ್ ಆಗುತ್ತಲ್ಲ, ಆ ಜಾಗವನ್ನು ನೀವು ಆಹಾರಕ್ಕೆ ಮುಂಚೆ ಈ ಥರ ಪ್ರೆಸ್ ಮಾಡಿ ರೊಟೇಟ್ ಮಾಡಬೇಕು ವೀಕ್ಷಕರೇ. 20 ಸಾರಿ ಕ್ಲಾಕ್ ವೈಸ್ ರೊಟೇಷನ್, 20 ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಇದನ್ನು ಊಟ ತಿಂಡಿಗಿಂತ ಮುಂಚೆ ಸತತವಾಗಿ ಜೀವನ ಪರ್ಯಂತ ಮಾಡ್ಕೊಳ್ಳಿ. ಇದರಿಂದ ಏನು ವ್ಯರ್ಥ, ಏನು ನಷ್ಟ ಏನಿಲ್ವಲ್ಲ, ಇದನ್ನು ಮಾಡ್ಕೋಬೇಕು. ಸರ್, ನಾನು ಆಫೀಸ್ನಾಗ ಇರ್ತೀನಿ, ಶೂಸ್ ಹಾಕೊಂಡಿರ್ತೀನಿ, ಸಾಕ್ಸ್ ಹಾಕೊಂಡಿರ್ತೀನಿ, ಹೋಟ್ಲ ತಿನ್ನೋದು ಹೆಂಗೆ ಸರ್ ಅದನ್ನೆಲ್ಲ ಮಾಡೋಕ್ಕೆ ಬರ್ತದೆ, ಜನ ನಗಲ್ವಾ? ವೀಕ್ಷಕರೇ, ಅವ್ರಿಗೆ ಇನ್ನೊಂದು ಸುಲಭ ಪರಿಹಾರ. ನೀವು 24x7 ರಾತ್ರಿ ಹೊತ್ತು ಹಾಕಬಾರ್ದು, ಬೆಳಗ್ಗೆ ಹಾಕಿ ಸಾಯಂಕಾಲದವರೆಗೂ ಕೂಡ ಈ ಭಾಗಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಡ್ರಿ, ಅಥವಾ ಒಂದು ದಾರವನ್ನು ಕಟ್ಟಿಬಿಡ್ರಿ, ಅಥವಾ ಒಂದು ತಂತಿಯ ರಿಂಗನ್ನು ಹಾಕ್ರಿ. ಇದನ್ನು ಹಾಕೋದ್ರಿಂದ ಅದು ಅಲ್ಲಿ ಯಾವಾಗಲೂ ಕೂಡ ಮೂವ್ ಮಾಡ್ತಾ ಇರುತ್ತೆ, ಆ ಚರ್ಮವನ್ನು, ಆ ಭಾಗವನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇರುತ್ತೆ. ಅಲ್ಲಿ ನಿಮಗೆ ಆ ಸ್ಪಂದನೆ, ಅದರ ರಬ್ಬರ್ ಬ್ಯಾಂಡಿನ ಸ್ಪಂದನೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಹಾಗೆ ಮಾಡೋದ್ರಿಂದ ಖಂಡಿತವಾಗೂ ಗ್ಯಾಸ್ಟ್ರಿಕ್ಕನ್ನು ನಿರ್ಮೂಲನೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ. ಇದನ್ನು ಬಳಕೆ ಮಾಡಿರೋ ಅಂಥವರು ಲಕ್ಷಾಂತರ ಜನರು. ಇದರ ಬಗ್ಗೆ ಮುಂಚೆನೂ ಕೂಡ ಒಂದು ವಿಡಿಯೋ ಮಾಡಲಾಗಿತ್ತು. ಅದನ್ನು ಬಳಕೆ ಮಾಡ್ಕೊಂಡು ಭಾಳಷ್ಟು ಜನರ ಅನುಕೂಲ ಆಗಿದೆ ಅಂತೇಳಿ ಕಾಮೆಂಟ್ಸಲ್ಲಿ ಹೇಳಿದ್ದಾರೆ. ಸೊ ಇದೇ ಮೆಥಡನ್ನು ಬಳಕೆ ಮಾಡೇ ಹಿಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಲುಂಗುರಗಳನ್ನು ಹಾಕ್ತಿದ್ರು. ಇವತ್ತಿನ ಕಾಲದಲ್ಲೂ ಮದುವೆ ಆದಂತಹ ಸ್ತ್ರೀಯರು ಹಾಕ್ತಾರೆ. ಅದನ್ನು ಹಾಕುವಂತಹ ಉದ್ದೇಶ ಏನಿತ್ತಪ್ಪ ಅಂತಂದರೆ, ನೋಡಿ, ಮಹಿಳೆ 20 ವಯಸ್ಸಿನವರೆಗೂ ಕೂಡ ತಂದೆ ಮನೆಯಲ್ಲಿ ಯಾವುದೋ ಒಂದು ಬೇರೆ ಜಾಗದಲ್ಲಿ ಅವಳ ಆಹಾರ ಕ್ರಮನೇ ಬೇರೆ, ಅವಳ ದಿನಚರ್ಯನೇ ಬೇರೆ, ಅಲ್ಲಿ ಆಹಾರವನ್ನು ತಿಂದು ಬೆಳೆದಿರ್ತಾಳೆ. ಸಡನ್ನಾಗೆ ಗಂಡನ ಮನೆಗೆ ಬಂದಾಗ ಅಲ್ಲಿ ಆಹಾರ ಕ್ರಮಗಳು, ಅಲ್ಲಿಯ ನೀತಿ ನಿಯಮಗಳು ಬದಲಾವಣೆ ಆಗ್ತವೆ. ಆಹಾರ ವ್ಯತ್ಯಾಸ ಅಂತಂದರೆ ಗ್ಯಾಸ್ಟ್ರಿಕ್ ಆಗಲೇಬೇಕಲ್ಲ, ಟೈಮಿಂಗ್ಸ್ ವ್ಯತ್ಯಾಸ ಅಂತಂದರೆ ಗ್ಯಾಸ್ಟ್ರಿಕ್ ಆಗಲೇಬೇಕಲ್ಲ.
ಆ ಥರದ ಪರಿಣಾಮಗಳು ಮಹಿಳೆಯ ಮೇಲೆ ಆಗಬಾರದು, ಸಡನ್ನ ಫುಡ್ ಚೇಂಜ್ ಆದಾಗ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮದುವೆಯಾಗಿ ಗಂಡನ ಮನೆಗೆ ಕಳಿಸುವಾಗ ಕಾಲುಂಗುರಗಳನ್ನು ಹಾಕುವಂತಹ ವಾಡಿಕೆ, ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ, ಅಥವಾ ಇನ್ನಿತರ ಯಾವುದೇ ಉದ್ದೇಶ ಇಲ್ಲ ವೀಕ್ಷಕರಿಗೆ. ಎಲ್ಲದೂ ಕೂಡ ಮರ್ಮಸ್ಥಾನಗಳೇ ಅವು. ನೀವು ಕೇಳ್ಬೋದು, ಸರ್ ಹೆಬ್ಬೆರಳಿಗೆ ಹಾಕಲ್ಲ ಬೇರೆ ಕಡೆ ಬೆರಳಿಗೆ ಹಾಕ್ಕಂತಾರೆ ಕಾಲುಂಗರಗಳನ್ನು ಅಂತ ನೀವು ಕೇಳ್ಬೋದು. ಹೆಬ್ಬೆರಳಿಗೂ ಕೂಡ ಹಾಕ್ಕಂತಾರೆ ವೀಕ್ಷಕರೇ. ಇವತ್ತಿನ ದಿನಮಾನಗಳಲ್ಲಿ ಯಾವ ಬೆರಳಿಗೂ ಕೂಡ ಹಾಕ್ಕಂತ ಇಲ್ಲ ಹೆಣ್ಮಕ್ಳು. ಇದು ಹಾಕುವಂತಹ ಉದ್ದೇಶ ವೈಜ್ಞಾನಿಕ. ಅವೈಜ್ಞಾನಿಕವಾಗಿ ನಮ್ಮ ಪೂರ್ವಿಕರು ಯಾವುದನ್ನೂ ಮಾಡಿಲ್ಲ. ಇವತ್ತು ಮಹಿಳೆ ಗಂಡ ಆಫೀಸಿಂದ ಬರಲಿ ಜೊತೆಗೆ ಊಟ ಮಾಡೋಣ, ಮಕ್ಕಳು ಆಫೀಸಿಂದ ಸ್ಕೂಲಿಂದ ಬರಲಿ ಜೊತೆಗೆ ಊಟ ಮಾಡೋಣ ಕಾಯ್ತಾರೆ. ಹಶುವಾಗಿದ್ದರೂ ಕೂಡ ಕಾಯ್ತಾರೆ. ಗಂಡ ಮನೆಯಲ್ಲಿ ಹಿರಿಯರೆಲ್ಲರೂ ಊಟ ಮಾಡಿಬಿಡಲಿ, ಕೊನೆಗೆ ಅಳದದ್ದು ಉಳಿದದ್ದು ತಿನ್ನೋಣ. ಒಂದಿನ ಜಾಸ್ತಿ ಉಳಿತದೆ, ಒಂದಿನ ಉಳಿಯಲ್ಲ, ಒಂದಿನ ಕೆರಕಲು ಉಳಿಯುತ್ತೆ, ಒಂದಿನ ತಂಗಳು ಉಳಿಯುತ್ತೆ, ಅಂಥದನ್ನು ತಿಂತಾಳೆ ಮಹಿಳೆ. ಅದು ದೊಡ್ಡತನ ಮಹಿಳೆಯದು. ತಾಯಿ ಅಂತ ಅದಕ್ಕೆ ಕರೆಯೋದು. ತಾಯಿ ಯಾವಾಗಲೂ ಕೂಡ ಗಂಡ ಮನೆ ಮಕ್ಕಳು ಫಸ್ಟ್ ಆರೋಗ್ಯವಾಗಿರ್ಬೇಕು. ಕೊನೆಗೆ ಅಳಿದ್ರೆ ಉಳಿದ್ರೆ ತಂಗಳದ್ದು ಪಂಗಳದ್ದು ತಿನ್ನುವಂತಹ ಅಭ್ಯಾಸ ನಮ್ಮ ಭಾರತದಲ್ಲಿ ಇವತ್ತಿಗೂ ಕೂಡ ಮಹಿಳೆಯರಿಗೆ ಇದನ್ನು ನಡೆಸ್ಕೊಂಡು ಇದು ಕಷ್ಟಪಟ್ಟು ನಡೆಸ್ಕೊಂಡು ಬರ್ತಾ ಇಲ್ಲ, ಇಷ್ಟಪಟ್ಟು ನಡೆಸ್ಕೊಂಡು ಬರ್ತಿದ್ದಾರೆ. ಇದ್ರ ಉದ್ದೇಶ ಗಂಡ ಮಕ್ಕಳು ಮನೆ ಹಿರಿಯರು ಚೆನ್ನಾಗಿರಲಿ, ನಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಅವರ ಒಂದು ಸದುದ್ದೇಶ. ಅದು ಏನೇ ಆಗಿರ್ಬೋದು. ಇದರ ಪ್ರಭಾವ ಆಕೆಯ ಹೊಟ್ಟೆ ಮೇಲೆ ಬಿಡಲ್ವೇ? ಗ್ಯಾಸ್ಟ್ರಿಕ್ ಆಗಲ್ವೇ? ಅಜೀರ್ಣ ಆಗಲ್ವೇ? ಡೈಜೆಸ್ಟಿವ್ ಸಿಸ್ಟಮ್ ವ್ಯತ್ಯಾಸ ಆಗಲ್ವೇ? ಅದು ಯಾವುದೂ ಆಗೋಬಾರ್ದು. 100 ಕಾಲ ಆಕೆ ಆರೋಗ್ಯವಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಈ ರೀತಿಯ ಕಾಲುಂಗರಗಳನ್ನು ಹಾಕುವಂತಹ ವಾಡಿಕೆ. ಹಿಂದಿನ ಕಾಲದಲ್ಲಿ ಪುರುಷರು ಕೂಡ ಹಾಕರು. ಇವತ್ತಿನ ದಿನಮಾನಗಳಲ್ಲಿ ಅವನು ಬಿಟ್ಟಿದಾರೆ ಪುರುಷರು. ಹಾಕ್ಕೊಳ್ಳಿ, ಏನು ತಪ್ಪಿದೆ? ಕಾಪರಿಂದ ಹಾಕೋಕ್ಕಾಗಲ್ವಾ? ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ರಬ್ಬರ್ ಬ್ಯಾಂಡ್ ಹಾಕೋಕ್ಕಾಗಲ್ವಾ? ದಾರ ಕಟ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಪುರುಷರು ಕೂಡ ಕಿವಿಗೆ ಓಲೆ ಹಾಕ್ಕೊಂಡರು. ಶಿವನ ಮೂರ್ತಿಯನ್ನು ತಪಸ್ವಿಗಳನ್ನು ನೋಡ್ರಿ, ಕಿವಿಗೆ ಓಲೆಯನ್ನು ಹಾಕ್ಕೊಂಡಿರ್ತಾರೆ. ಬಳೆಗಳನ್ನು ಹಾಕ್ಕೊಂತಾರೆ ಪುರುಷರು ಕೂಡ, ಗಾಜಿಂದಲ್ಲ ಮೆಟಲ್ದು. ಇದೆಲ್ಲದೂ ಕೂಡ ಇವು ಆಕ್ಯುಪ್ರೆಷರ್ ಅಂತ ಇವತ್ತೇನು ಹೇಳ್ತಾರಲ್ಲ, ಆಕ್ಯುಪಂಚರ್ ಅಂತ ಇವತ್ತೇನೆಲ್ಲ ಹೇಳ್ತಾರಲ್ಲ, ಇದೆಲ್ಲದೂ ಕೂಡ ಮರ್ಮ ಚಿಕಿತ್ಸೆಯ ತಳಹದಿಯಿಂದ ಬಂದಿರುವಂತಹ ವಿಜ್ಞಾನಗಳು. ಸೊ ಈ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ಕಿಂದ ಮುಕ್ತಿಯನ್ನು ಪಡೀರಿ. ಆ ಮಾತ್ರೆ ಈ ಮಾತ್ರೆ ತಗೊಳ್ಳೋದನ್ನು ಬಿಡ್ರಿ. ಹಾಗೂ ಅನುಕೂಲ ಆಗ್ತಾ ಇಲ್ವಾ? ಹತ್ತಿರದ ಮರ್ಮ ಚಿಕಿತ್ಸೆ ಅಥವಾ ನಾಭಿ ಚಿಕಿತ್ಸಾ ವೈದ್ಯರನ್ನು ಸಂಪರ್ಕ ಮಾಡಿರಿ. ಗ್ಯಾಸ್ಟ್ರಿಕ್ಕನ್ನು ಸಂಪೂರ್ಣವಾಗಿ ವಾಸಿ ಮಾಡ್ಕೊಳ್ಳಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಇವತ್ತೇ ರಬ್ಬರ್ ಬ್ಯಾಂಡ್ ತಂದು ಇಟ್ಕೊಳ್ರಿ. ಎಷ್ಟು ಲಕ್ಷ ಖರ್ಚು ಮಾಡ್ಬೇಕಾಗಿತ್ತು ಒಂದು ರಬ್ಬರ್ ಬ್ಯಾಂಡಿಗೆ? ಅಥವಾ ಇದು ಅನ್ಸೈಂಟಿಫಿಕ್ಕು ಅವೈಜ್ಞಾನಿಕ ಅಂತ ನಿಮಗೆ ಅನಿಸಿದರೆ ಹಾಗೆ ಆಗಲಿ. ಒಂದಿನ ಟ್ರೈ ಮಾಡಿರಿ, 2 ದಿನ ಟ್ರೈ ಮಾಡಿರಿ, 3 ದಿನ ಟ್ರೈ ಮಾಡಿರಿ. ಚೆನ್ನಾಗಿ ಅನ್ನಿಸ್ತಾ ಕಂಟಿನ್ಯೂ ಮಾಡಿರಿ. ಚೆನ್ನಾಗಿ ಅನ್ನಿಸ್ಲಿಲ್ವಾ ಡಾಕ್ಟ್ರು ಸುಮ್ಮನೆ ಏನೋ ಹೇಳಿದಾರೆ ಬಿಡು ಅಂತೇಳಿ ನಮ್ಮನ್ನು ಕ್ಷಮಿಸಿಬಿಡ್ರಿ. ವಿಷಯವನ್ನಂತೂ ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಟ್ರೈ ಮಾಡಲಿ. ಟ್ರೈ ಮಾಡಿ ಯಾರಿಗೆ ಅನುಕೂಲ ಆಗುತ್ತೋ ಅವ್ರು ಮುಂದುವರಿಸ್ರಿ. ಅನುಕೂಲ ಆಗಲಿಲ್ವಾ ನಿಮಗೆ ತೋಚಿದ್ದನ್ನು ನೀವು ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.